ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುರೋಹಿತ್ರೆ, ಈಗ ಪೂಜೆ ಮುಗ್ದ ಹಾಗೆ ಅಲ್ವಾ? ನಾವ್ ಹೇಳ್ಬೋದಾ? ಶೌರ್ಯ ಅವರೇ, ಕ್ಷಮಿಸಿ, ಇನ್ನು ಪೂಜೆ ಪೂರ್ತಿಯಾಗಿಲ್ಲ. ನೀವಿಬ್ರು ದೇವರ ಮುಂದೆ ಹಾರ ಬದಲಾಯಿಸಿಕೊಂಡು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿಬೇಕು. ಆ ನಂತರ ದೊಡ್ಡವರೆಲ್ಲರ ಹತ್ರನೂ ಆಶೀರ್ವಾದ ತಗೋಬೇಕು. ವಾಟ್? ಹಾರ ಬದಲಾಯಿಸ್ಕೊಳ್ಳೋದು ಅಂದ್ರೆ ಏನು? ಸಪ್ತಪದಿ ತುಳಿಯೋದು ಅಂದ್ರೆ ಏನು? ಇದನ್ನೆಲ್ಲ ಮದ್ವೆಲ್ ಮಾಡೋದಲ್ವಾ? ಇನ್ನೂ ಅರ್ಥ ಆಗ್ತಾ ಇಲ್ವಾ ಶೌರ್ಯ? ಈ ಪೂಜೆನ ಅಡ್ಡ ಇಟ್ಕೊಂಡು ನಿನ್ಗೂ ಕಲ್ಯಾಣಿಗೂ ಮತ್ತೆ ಮದ್ವೆ ಮಾಡೋದಕ್ ನೋಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಪೂಜೆನಲ್ಲಿ ಇವೆಲ್ಲ ಏನೂ ಇಲ್ಲ, ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇವರು. ದಮಯಂತಿ, ಸೃಷ್ಟಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮಾಮೂಲಾಗಿ ಹೋಮ ಮಾಡಿದಿದ್ರೆ ಸರಿ ಹೋಗ್ತಿತ್ತು. ಅದು ಪ್ರತಿ ವರ್ಷ ದಂಪತಿಗಳು ಮಾಡೋ ಹೋಮ. ಆದ್ರೆ ಶೌರ್ಯ ಕಲ್ಯಾಣಿ ಮದ್ವೆ ರಾಹುಕಾಲದಲ್ಲಿ ನಡೆದಿರೋದಕ್ಕೆ ಈ ಹೋಮ ಮುಗಿದ್ಮೇಲೆ ಹಾರ ಬದಲಾಯಿಸ್ಕೊಂಡು ಸಪ್ತಪದಿ ತುಳಿಬೇಕು ಅಂತ ನೈನಿ ಹೇಳಿದಕ್ಕೆ ಮಾಡ್ತಾ ಇದೀವಿ. ಸುಳ್ಳು, ನೀವು ಸುಳ್ಳು ಹೇಳ್ತಿದ್ದೀರಾ. ನೈನಿ ಹಾಗೆಲ್ಲ ಹೇಳಿರಲ್ಲ. ನಾನೇ ಹೇಳ್ದೆ ಅಮ್ಮೋರೆ. ಪುರೋಹಿತ್ರೆ, ಇದು ಪುಸ್ತಕದ ಜೊತೆ ಇಟ್ಟಿದ್ದ ಅಕ್ಷತೆ ಕಾಳುಗಳು. ಪೂಜೆಗೆ ಇಟ್ಟಿದ್ರ ಜೊತೆ ಸೇರಿಸ್ಬಿಡಿ. ಆಗ್ಲಿ ಕೊಡಮ್ಮ. ಅಮ್ಮೋರ್ ಹೇಳಿದ ಪ್ರತಿ ಮಾತು ನಾನ್ ಹೇಳಿದ್ದೆ ಅಮ್ಮೋರೆ. ಅಮ್ಮೋರು ಸುಳ್ಳು ಹೇಳ್ತಿಲ್ಲ. ಶೌರ್ಯ ಅವ್ರಿಗೆ ಆಯಸ್ ಜಾಸ್ತಿ ಮಾಡಕ್ ನೋಡ್ತಿದ್ದಾರೆ. ತನ್ನ ಮೊಮ್ಮಗನ್ಗೆ ಏನಾಗುತ್ತೋ ಅಂತ ಪ್ರತಿ ಕ್ಷಣ ಭಯ ಪಡ್ತಾನೆ ಇದ್ದಾರೆ. ನಾನು ಕಲ್ಯಾಣಿಗೆ ಪ್ರೀತಿಯಿಂದ ತಾಳಿ ಕಟ್ಟಿಲ್ಲ ನೈನಿ, ಕೋಪದಿಂದ ಕಟ್ಟಿದ್ದೇನೆ. ಅವಳು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟಿದ್ದೇನೆ. ಬಲವಂತವಾಗಿ ತಾಳಿ ಕಟ್ಟಿದ್ದೀರಾ ಅಂತ ನೀವ್ ಅನ್ಕೋತಿರ್ಬೋದು. ನಿಮ್ಮಿಬ್ರನ್ನು ಆ ಪರಮೇಶ್ವರ ವಿಶಾಲಾಕ್ಷಮ್ಮ ತಾಯಿ ಸೇರಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಶಿಕ್ಷೆ ಅಂತ ನೀವ್ ಅನ್ಕೊಂಡಿದ್ದೀರಾ. ಕಲ್ಯಾಣಿನ ನಿಮ್ ರಕ್ಷೆಯಾಗಿ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಶೌರ್ಯ ಅವರೇ. ಈಗ ನೀವು ಕಲ್ಯಾಣಿ ಕೊರಳಿಗೆ ಹಾರ ಹಾಕಿ ಸಪ್ತಪದಿ ತುಳಿದ್ರೆ ಏನಾಗುತ್ತೆ? ನಿಮ್ಮನ್ ಪ್ರೀತಿಸೋ ಎಲ್ಲರ ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗ್ ಮಾಡ್ದೆ ಪೂಜೆ ಮಧ್ಯದಲ್ಲೇ ನೀವು ಎದ್ದು ಹೋಗ್ಬಿಟ್ರೆ ನಾಳೆ ದಿನ ನಿಮ್ಗೇನಾದ್ರೂ ಅಪಾಯ ಆದ್ರೆ ಎಲ್ರಿಗಿಂತ ಮೊದಲು ನೊಂದ್ಕೊಳ್ಳೋದು ನಿಮ್ಮಮ್ಮ ಶೌರ್ಯ ಅವರೇ. ಒಂದ್ಸಲ ಯೋಚನೆ ಮಾಡಿ ನೋಡಿ. ಒಬ್ಬ ತಂಗಿಯಾಗಿ ಅಣ್ಣನ ಕ್ಷೇಮಕ್ಕೋಸ್ಕರ ಇದೆಲ್ಲ ಹೇಳ್ತಾ ಇದ್ದೀನಿ. ದಮಯಂತಿ ಅಮ್ಮೋರೆ,
ಎಲ್ರೂ ತಪ್ಪು ಮಾಡ್ತಾರೆ, ಆದ್ರೆ ಕ್ಷಮಿಸೋ ಗುಣ ಕೆಲವ್ರಿಗೆ ಮಾತ್ರ ಇರುತ್ತೆ. ಅದ್ ನಿಮ್ಗಿದೆ ಅಂತ ಅನ್ಕೊಂಡಿದ್ದೀನಿ. ಕಲ್ಯಾಣಿ ಮೇಲಿರೋ ಕೋಪದಿಂದ ಸಪ್ತಪದಿ ಹಾಕ್ಬೇಡಿ ಅಂತಿದ್ದೀರೇ ಹೊರತು ನಿಮ್ ಮಗನ್ ಕ್ಷೇಮಕ್ಕೋಸ್ಕರ ಒಪ್ಕೋಬೇಕು ಅಂತ ನಿಮ್ಮ ಮನ್ಸಲ್ಲೂ ಇದೆ. ಒಪ್ಕೊಂಡ್ಬಿಡಿ ಅಮ್ಮೋರೆ. ಪಟ್ಟಂತ 10 ನಿಮಿಷ ನೀವು ನಿಮ್ ಕೋಪನ ತಡೆದಿಟ್ಕೊಂಡ್ರೆ ಶೌರ್ಯ ಅವ್ರಿಗೆ ಗಂಡಾಂತರ ದೂರ ಆಗಿ ನಿಮ್ ಕಣ್ ಮುಂದೆನೆ ಸಂತೋಷವಾಗಿರ್ತಾರೆ. ಶೌರ್ಯ, ಹೋಮ ಪೂರ್ತಿ ಮಾಡು. ಪುರೋಹಿತ್ರೆ, ಶುರು ಮಾಡಿ. ಅಮ್ಮ, ಹಾರಗಳನ್ನ ತಗೊಂಡ್ ಬನ್ನಿ. ಸರಿ ಪುರೋಹಿತ್ರೆ. ಹೋಗು ಅನುಪಮ. ತಗೊಳ್ಳಿ. ನೀವಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ಹರಿ ಓಂ ಧ್ರುವಂ ತೇ ರಾಜ ವರ್ಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ಅಸ್ತ್ರಂ ಧಾರಯತಾಂ ಧ್ರುವಂ. ಶೌರ್ಯ ಅವರೇ, ನೀವು ಹಾರ ಹಾಕಿ. ಶೌರ್ಯ ಅವರೇ, ವಧುವಿನ ಕಾಲ್ಗೆ ಕಾಲುಂಗ್ರ ತೊಡ್ಸಿ. ಏಳು ಕಲ್ಯಾಣಿ. ನಿಂತ್ಕೊಳ್ಳಿ ಮೇಡಮ್. ಎಕ್ಸ್ಕ್ಯೂಸ್ ಮೀ. ನಿಂತ್ಕೊಳ್ಳಿ ಮೇಡಮ್. ನೀವು ಡ್ಯಾನಿಯಲ್ ಅವ್ರ ಮೂವಿಯಲ್ಲಿ ಹೀರೋಯಿನ್ ಅಲ್ವಾ? ಸೂಪರ್. ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ಸಾರಿ, ನಾನು ಆ ಫಿಲಮ್ ಮಾಡ್ತಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಜೋಕ್ ಮಾಡಬೇಡಿ ಮೇಡಮ್. ಈ ಫೋಟೋದಲ್ಲಿರೋರು ನೀವೇ ಅಲ್ವಾ? ಒಂದು ಸೆಲ್ಫಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸಿದ್ದು, ಆ ಡೈರೆಕ್ಟರ್ ನನ್ನ ಜೊತೆ ತಗೊಂಡಿರೋ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಾನೆ. ವಾಟ್? ಹೌದು ಸಿದ್ದು, ಆ ಫೋಟೋ ಏನಾದ್ರೂ ಶೌರ್ಯ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ಈಗಾಗ್ಲೇ ನಮ್ಮ ಬಗ್ಗೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿರ್ತಾನೆ. ಹೇಗಾದ್ರೂ ಆ ಫೋಟೋ ಡಿಲೀಟ್ ಮಾಡಿಸು ಸಿದ್ದು. ನೀನ್ ಟೆನ್ಷನ್ ಮಾಡ್ಕೊಳ್ತಾನೆ ಮನೆಗೆ ಹೋಗು ಸ್ಯಾಮ್. ನಾನು ಏನೋ ಒಂದು ಮಾಡ್ತೀನಿ. ಓಕೆ. ಹಲೋ, ಯಾರು?
ನಾನ್ ನಿಮ್ಮ ದೊಡ್ಡ ಫ್ಯಾನ್ ಸರ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ಹುಡುಗಿಗೆ ಟೆರರಿಸ್ಟ್ ಜೊತೆ ಸಂಬಂಧ ಇದೆ. ಪೊಲೀಸ್ ಅವರು ಆ ಫೋಟೋ ನೋಡೋದ್ರೊಳಗೆ ಪೋಸ್ಟ್ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹೌದಾ? ಓಕೆ ಓಕೆ. ಯಾಕೆ ಸರ್ ಫೋಟೋ ಡಿಲೀಟ್ ಮಾಡಿದ್ರಿ? ಆ ಹುಡುಗಿಗೆ ಟೆರರಿಸ್ಟ್ಗಳ ಜೊತೆ ಲಿಂಕ್ ಇದೆಯಂತೂ. ನೀವ್ ಹೇಳ್ದಾಗೆ ಅವಳಿಗೆ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ಸರ್. ಅನಾವಶ್ಯಕವಾಗಿ ಆ ಹುಡುಗಿನ ಕೆಣಕ್ದೆ. ಆ ಫೋಟೋನ ಪೊಲೀಸ್ನವ್ರು ನೋಡಿದ್ರು, ಇಲ್ಲ ಅಂದ್ರೆ ಆ ಹುಡುಗಿನೇ ಅಳ್ತಾ ಹೋಗಿ ಟೆರರಿಸ್ಟ್ಗಳಿಗೆ ಹೇಳಿದ್ರು ನನ್ ಬದುಕು ಬಸ್ ಸ್ಟ್ಯಾಂಡ್ ಆಗ್ಬಿಡ್ತಿತ್ತು. ಅಡ್ಡ ಯಾಕೋ ನಿಂತಿದ್ಯಾ? ಜಾಗ ಬಿಡು. ಇಲ್ಲೇ ಎಲ್ಲೋ ಇರಬೇಕು. ಅಣ್ಣ ಅಣ್ಣ, ಇಲ್ಲಿ ಡೈರೆಕ್ಟರ್ ಡ್ಯಾನಿಯಲ್ ಮನೆ ಯಾವುದು? ಅದೇ. ಥ್ಯಾಂಕ್ ಯು. ಓಕೆ, ಇಳಿ. ಹೇಳೋ, ನೀವೆಷ್ಟೇ ಹೊಡೆದ್ರು ಆ ಹುಡುಗಿ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್. ಫಸ್ಟ್ ಟೈಮ್ ಯಾವುದೋ ಹುಡುಗನ ಜೊತೆ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ಲು. ಅದಾದ್ಮೇಲೆ ಮ್ಯಾನೇಜರ್ ಕನಕರಾಜು ಅವ್ರಿಗೆ ಟಚ್ ಅಲ್ಲಿ ಇದ್ದಾಳೆ. ಅವನೆಲ್ಲಿದ್ದಾನೆ? ಔಟ್ಡೋರ್ ಶೂಟಿಂಗ್ ಅಲ್ಲಿ ಇದ್ದಾನೆ ಸರ್. ಇವರೆಲ್ಲಿದ್ದಾರೆ? ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸರ್. ಅಮೀರ್ಪೇಟ್ ಏರಿಯಾದಲ್ಲಿ ಇರ್ತಾರೆ ಅಂತ ಗೊತ್ತು. ಏಯ್, ಯಾರ್ ನೀವು? ಸರ್, ಅದು ಆಡಿಷನ್ಸ್ ಇದೆ ಅಂದಿದ್ದಕ್ಕೆ ಡೈರೆಕ್ಟರ್ನ ಮೀಟ್ ಮಾಡೋದಕ್ಕೆ ಬಂದ್ವಿ. ಆಡಿಷನ್ ಇಲ್ಲ, ಏನಿಲ್ಲ, ನಡೀರಿ. ಸರಿ ಸರ್. ಇವಾಗ ಹೇಳೋ. ಅತ್ತಿ ಗುಪ್ಪೆ ಏರಿಯಾದಲ್ಲಿದ್ದಾರಂತೆ, ಹೋಗೋಣ ನಡಿ. ಸರಿ. ಶೌರ್ಯ ಅವರೇ, ಈಗ ಸಪ್ತಪದಿ ತುಳಿಬೇಕು.
ಅಮ್ಮ, ಇಲ್ಲಿಗೆ ಪೂಜೆ ಸಂಪೂರ್ಣ ಆಯ್ತು. ಮೊದಲು ಗಂಡನ ಹತ್ರ ಆಶೀರ್ವಾದ ತಗೊಳಮ್ಮ. ಈಗ ಇಬ್ರು ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಏನ್ ಯೋಚನೆ ಮಾಡ್ತಿದ್ಯಾ? ಹೋಗಿ ಅಜ್ಜಿ ತಾತನ ಹತ್ರ ಆಶೀರ್ವಾದ ತಗೋ. ಮಕ್ಕಳ ಜೊತೆ 100 ಕಾಲ ಸಂತೋಷವಾಗಿ ಬಾಳಿ. ಛೇ, ಕಾಲ್ ಕಟ್ ಮಾಡ್ತಿದ್ದಾರೆ. ಕಲ್ಯಾಣಿ ಕಾಲ್ಸ್ನ ರೆಕಾರ್ಡ್ ಮಾಡು ಅಂತ ಹೇಳಿದ್ರಲ್ವಾ, ಆ ವಿಷಯ ಹೇಳೋಣ ಅಂದ್ರೆ ಕಾಲ್ ಕಟ್ ಮಾಡ್ತಿದ್ದಾರೆ. ಪಿಕ್ ಮಾಡಿದ್ರೆ ಸಿದ್ದು ಸಂಪತ್ ಅವರು ಮೂವಿ ಆಫರ್ಗೋಸ್ಕರ ಟ್ರೈ ಮಾಡ್ತಿದ್ದಾರೆ ಅನ್ನೋ ವಿಷಯ ಕೂಡ ಹೇಳ್ಬೋದು. ನನ್ನ ಆಯಸ್ಸನ್ನು ತಗೊಂಡು 100 ಕಾಲ ಚೆನ್ನಾಗಿ ಬಾಳಿ. ನೀವ್ ಮಾಡಿರೋ ಸಹಾಯಕ್ಕೆ ನನಗೇನ್ ಮಾತಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಅಂತ ಹೇಳಿ ನೀವ್ ಮಾಡಿರೋ ಸಹಾಯಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇಷ್ಟ ಹೇಳಿದ್ರೆ ಸಾಲಲ್ಲ, ನನಗ್ ನೀನೊಂದ್ ಸಹಾಯ ಮಾಡ್ಬೇಕು. ಏನದು? ಈಗ ಬರೋ ವರ್ಷದಲ್ಲಿ ನನಗೆ ಆಡ್ಕೊಳಕ್ಕೆ ಒಂದ್ ಮಗುನ್ ಕೊಡ್ಬೇಕು. ನಿಮ್ ಊರಿಗೆ ಬಂದಾಗೆಲ್ಲ ಆಟ ಆಡ್ತೀನಿ. ತುಂಬಾ ಜಾಸ್ತಿ ಆಸೆ ಪಡ್ತಾ ಇದೆಯಾ ತ್ರಿನೈನಿ? ಕಲ್ಯಾಣಿ, ನೈನಿಗೆ ಮುತ್ತೈದೆಯರಿಗೆ ಬಾಗ್ನ ಕೊಡು. ಮೊದ್ಲೇ ಅವ್ರವ್ರ ಮನೆಗಳಲ್ಲಿ ಅವ್ರಿಗೆ ತುಂಬಾ ಕೆಲಸ ಇರತ್ತೆ. ನನಗೆ ಆಶೀರ್ವಾದ ಮಾಡಿ ಅಮ್ಮೋರೆ. ದೀರ್ಘ ಸುಮಂಗಲಿ ಭವ.